ಲೈಟಿಂಗ್ ಡಾಲ್ ಲೈಟಿಂಗ್ Miran. కొడుగులో ఒక 4-5 రోజుల నుంచి కఠోరమైన చలి వానల మధ్య మా విద్యార్థులు ఓపెన్ డిఫెన్స్ అకాడమీ విద్యార్థులు ఘన విజయంగా అమోఘమైన రిజల్ట్ అందించడం జరిగింది. 18 మంది గాను 13 మంది విద్యార్థులు సక్సెస్ఫుల్గా ఫిజికల్ కంప్లీట్ చేశారు. మెడికల్ కూడా కంప్లీట్ అయిపోయింది. ఇంకా వీలంత వరకు ఇంకా మెరిట్ ఒకటే మనకు డిపెండింగ్ ఆధారపడింది. మై డియర్ స్టూడెంట్స్, నాకు చాలా సంతోషంగా చాలా గర్వంగా ఉంది చూస్తానే. ఎందుకంటే ఎంతైతే నమ్మకం పెట్టుకొని ఎంతైతే భరోసా పెట్టుకొని కదిరి నుంచి వచ్చానో అంతకన్నా నమ్మకం అంతకన్నా భరోసాగా వీళ్ళు ఛాలెంజ్ చేసి ప్రతి ఒక్క రౌండ్కి ఫస్ట్ బోర్డు ట్రాక్ డిస్టెన్స్ పెట్టి ఫస్ట్ బోర్డులో కొట్టిన మా విద్యార్థికి మనస్ఫూర్తిగా వాళ్ళకి అభినందన తెలియజేస్తున్నారు. ఈ సంవత్సరం ఖచ్చితంగా మా విద్యార్థులు ఇండియన్ ఆర్మీ యూనిఫామ్ ఇంకొక 1 monthలో అందరూ వేస్తారని అందరూ ట్రైనింగ్ సెంటర్కు వెళ్తున్నందుకు చాలా ఆనందిస్తున్నాను. మై డియర్ స్టూడెంట్స్, ఇంకా ఇండియన్ ఆర్మీ ఎవరైతే ఆంధ్ర నుంచి ఎవరైతే గుంటూరు యారో సికింద్రాబాద్ యారో వైజాగ్ యారో విద్యార్థులు ఉన్నారో నెగ్లెక్ట్ చేసుకోవద్దండి. మా విద్యార్థులు 20 daysలోనే వాళ్ళు కఠోరమైన ప్రాక్టీస్ చేశారు. చెప్పినట్టుని సార్ ನೀವು ಕಷ್ಟಪಡ್ತಾ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ನೀವು ಹೆಂಗೆ ಹೇಳಿದ್ರು ನಾವು ಈ ಸಲ ಸೆಲೆಕ್ಷನ್ ಆಗಲೇಬೇಕು ಅಂತ ಅವರು ಹಾರ್ಡ್ ವರ್ಕ್ ಮಾಡಿದರೆ ಅದು ರಿಸಲ್ಟು ಇವಾಗ ಇವರು ಸಕ್ಸಸ್. ಇದು ಎಲ್ಲ ಪೇರೆಂಟ್ಸ್ಗೆ ನನಗೆ ಹೇಳಕ್ಕೆ ಇವತ್ತು ತುಂಬ ಹೆಮ್ಮೆ ಆಗ್ತಾ ಇದೆ. ಪೇರೆಂಟ್ಸ್ಗೆ ಎಲ್ಲರಿಗೂ ಸರ್ ನಿಮ್ಮ ಮಗ ಸಕ್ಸಸ್ ಆಗಿದ್ದಾನೆ ನಾನು ಫೋನ್ ಮಾಡಿ ಇವತ್ತು ಹೇಳಕ್ಕೆ ನನಗೆ ತುಂಬ ಖುಷಿ ಆಯಿತು. ఇదే తరహా ఆంధ్ర వాళ్ళు కానీ సికింద్రాబాద్ వాళ్ళు కానీ దయచేసి టైం వేస్ట్ చేసుకోవద్దండి. మీకు ఇంకా టైం అనేది 4 నెలలు ఉంది. ప్రతి ఒక్కరు రాని గుర్తుపెట్టుకోండి, ఇండియన్ ఆర్మీ గుంటూరు యారో సికింద్రాబాద్ యారో 150 మందిని ఫిజికల్ కంప్లీట్ చేసి ఫస్ట్ బోర్డులో ఇండియన్ ఆర్మీ మన బెంగళూరు యారోతో సహా ఈసారి 200 మందిని దేశానికి కంపల్సరీగా అందిస్తానని చాలా సంతృప్తిగా ఉంది. కోచ్గా ఒక గురువుగా ఇంతకన్నా ఆశించేదేముంది. ప్రతి ఒక్కరూ మా చిన్న సబ్జెక్ట్ సన్మానం చేసేందుకు మనస్ఫూర్తిగా వాళ్ళకు అభినందన తెలియజేసుకుంటూ జై హింద్, జై భారత్. ನನ್ನ ಹೆಸರು ಸುಹೇಬ್ ಅಂತ. ನಾನು ತುಮಕೂರು ತಾಲೂಕಿಂದ ಬಂದಿದ್ದು. ನಾನು ಈ ಅಕಾಡೆಮಿ ಜಾಯ್ನ್ ಆಗಿದ್ದು ಸುಮಾರು ಒಂದು 3 ವರ್ಷ ಆಯಿತು. 3 ವರ್ಷದಿಂದ ಯಾವುದೇ ಈ ಸರ್ ಜೊತೆ ಈ ಚಿರತೆಗಳ ಜೊತೆ ಓಟ ಹೊಡೆದ್ರೆ ಯಾವತ್ತೂ ಸೋಲಲ್ವಂತೆ ಆ ಥರ ನಮ್ಮ ಸರ್ರು. 3 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಯಾವ ವರ್ಷನೂ ಸೋತಿ ಮನೆಗೆ ಹಿಂದಿಳಿದು ಅಕ್ಕಿಯಲ್ಲ ನಾನು. ವರ್ಷ ಒಂದೇ ಯಾವುದೋ ಒಂದು ಸ್ವಲ್ಪ ಅಂತ ಮಿಸ್ಟೇಕ್ ಹೋಗ್ತಿತ್ತು. ಹೋದ ಸತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಎಕ್ಸಾಮ್ ಮಾಡಿ ಟ್ರ್ಯಾಕ್ ಫಸ್ಟ್ ರನ್ನಿಂಗ್ ಹೊಡೆದಿದ್ದೆ. ಅದೇ ದೊಡ್ಡದಲ್ಲ, ಇಲ್ಲಿ ಮಡಿಕೇರಿ ಹೊಡೆಯೋದು ದೊಡ್ಡದು. ಯಾಕಂದರೆ ಈ ಗ್ರೌಂಡಲ್ಲಿ ಕ್ಲೈಮೇಟಿಗೆ ಹೊಡೆಯೋದು ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಾರೆ ಇದನ್ನ ಮಡಿಕೇರಿನ. ಇಲ್ಲಿ ಹೊಡೆಯೋದು ತುಂಬ ಕಷ್ಟ ರನ್ನಿಂಗು. ಅಲ್ಲಿ ರನ್ನಿಂಗು ನಮ್ಮ ಫ್ರೆಂಡ್ಸ್ ಆಗಿ ನಮ್ಮ ಜೊತೆ ಹೊಡೆದವ್ರು ಎಲ್ಲ ಹುಡುಗರು ಹೊಡೆದಿದ್ದಾರೆ. ಇದೇನಂದರೆ ಇದು ಒಂಥರ ಒಗ್ಗಟ್ಟಿದ್ದಂಗೆ ನಮ್ಮ ಹುಡುಗರೆಲ್ಲ. ಕರ್ನಾಟಕದ ಹುಡುಗರು ಎಷ್ಟು ಬ್ಯಾಚ್ ಇದೆ ಅಷ್ಟು ಬ್ಯಾಚ್ ಒಂದು ಕಡೆ, ನಮ್ಮ ಹುಡುಗರು ಹೇಳಿದ್ದೆ ಮಾಡಿದ್ದೆ ಹೇಳೋದು. ಅದೇ ಒಂಥರ ನಮ್ಮ ಹುಡುಗರು ಒಂಥರ ಆಟ. ಕರ್ನಾಟಕ ಬ್ಯಾಚಲ್ಲಿ ಎಲ್ಲ ಅಂದರು ಹೋಗೋ ಹಿಂದಿನ ದಿನ ಪೂಜೆ ಮುಗ್ತಾಯಿಲ್ಲ ಎಲ್ಲ ರನ್ನಿಂಗ್ ಹೊಡೆಯೋಣ, ಎಲ್ಲ ಫಸ್ಟ್ ಬೋರ್ಡ್ ಹೊಡಿಬೇಕು ಅಂತ. ಎಲ್ಲೋ ಒಬ್ಬರಿಬ್ರು ಮಿಸ್ ಆಗಿ ಒಂದು ಇಬ್ಬರು ಹೊಡೆದಿಪ್ಪ ಸೆಕೆಂಡ್ ಬೋರ್ಡು, ಅದು ಬಿಟ್ಟರೆ ಎಲ್ಲ ಫಸ್ಟ್ ಬೋರ್ಡ್ ಹೊಡೆದಿರೋದು. ಯಾಕಂದರೆ ನಮ್ಮ ಹೋಬಳಿ ಸೈಡ್ ಹತ್ರ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಹೋಬಳಿ ಸತಿ ಹೇಳ್ತಿದ್ರು ಜುಯೇಬ್ ಮುಂದೆ ದಿವಸ ಡ್ರೆಸ್ ಹಾಕ್ತೀನಿ ಅಂತ. ಸರ್ರು ಹೇಳಿದ್ರು 100% ಡ್ರೆಸ್ ಹಾಕೋವ್ರಿಗೆ ಹೋಗಿದ್ದೆ. ಆ ಡ್ರೆಸ್ ಎತ್ಕೊಂಡು ಹಾಕೋಕ್ಕಾಗಲಿಲ್ಲ ಅಷ್ಟೇ. ಇಷ್ಟು ಡ್ರೆಸ್ ಎತ್ಕೊಂಡಿದ್ದೀನಿ, ಇನ್ನೊಂದು 15 days ಡ್ರೆಸ್ ಹಾಕ್ತೀನಿ. ಅದೇ ಒಂದು ರಾಜಮಂದಿರದಲ್ಲಿ ಎಷ್ಟು ಬೇಕಾದ್ರೆ ರಾಜರು ಇರ್ತಾರಂತೆ ಮಂತ್ರಿಗಳು, ಆ ರಾಜಸ್ಥಾನ ಪಡೆಯೋದು ನಾವು ಹೋಬಳಿ ಸರ್ ಮಾತ್ರ. ನಾವು ಹೋಬಳಿ ಸರ್ಗೆ ಥ್ಯಾಂಕ್ ಯು ಸರ್. 3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ. ಥ್ಯಾಂಕ್ ಯು ಸೊ ಮಚ್. ಪ್ರಕಾಶ್ ಅಂತ, ನಾವು ಕೋಲಾರದಿಂದ ಬಂದಿದ್ದೀವಿ, ಕೋಲಾರ ಡಿಸ್ಟಿಕ್ಕು. ನಾವು ಮೊದಲು 6 ನಿಮಿಷ 6.5 ನಿಮಿಷ 7 ನಿಮಿಷ ಹಂಗೆ ಹೊಡಿತಾ ಇದ್ವಿ 1600 ಮೀಟ್ರು.
ಮತ್ತು ಮೈಸೂರು ರ್ಯಾಲಿನಲ್ಲೂ ಅಷ್ಟೇ ಟೈಮಿಂಗು ಬರ್ತಾಯಿದ್ದಿಲ್ಲ. ಮತ್ತು ಹಾಸನ ಬ್ಯಾಚಿಗೆ ಹೋದರೆ ಟೈಮಿಂಗ್ ಬರ್ತಾಯಿದ್ದಿಲ್ಲ. ಮತ್ತು ಈ ಸತಿ ಏನೇ ಆಗಲಿ ಯೂನಿಫಾರ್ಮ್ ಹಾಕಬೇಕು ಮತ್ತು ಬ್ಯಾಂಡ್ ಹಾಕೋಬೇಕು ಮತ್ತು ಮೆರಿಟ್ ಲಿಸ್ಟಲ್ಲಿ ಬಂದು ನಾವು ಯೂನಿಫಾರ್ಮ್ ಹಾಕೊಂಡು ಜಾಬ್ ಹೋಗೇಬೇಕು ಅಂದ್ಬಿಟ್ಟು ನಮ್ಮ ಓಬ್ಳೆ ಸರ್ ಹತ್ರ ಮಾತಾಡಿಬಿಟ್ಟು ಸರಿ ಬನ್ನಿ ನಾವು ಪಕ್ಕ ಖಂಡಿತವಾಗೂ ಮಾಡಿಸ್ಕೊಡ್ತೀವಿ, ಮಾಡೇ ಮಾಡ್ತೀವಿ, ನಮ್ಮ ಹಾರ್ಡ್ ವರ್ಕ್ ಆ ಥರ ಇರುತ್ತೆ ಅಂದ್ಬಿಟ್ಟು ಹೇಳಿದ್ದಕ್ಕೆ ನಾವು ಓಬ್ಳೆ ಸರ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಕದ್ರಿಗೆ ಇವಾಗ 7 ನಿಮಿಷ ಬರ್ತಾಯಿದ್ದು 6:30 ನಿಮಿಷ ಬರ್ತಾ ಟೈಮಿಂಗು 4:30-5 ನಿಮಿಷ ಒಳಗಡೆ ನಾವು ಕಂಪ್ಲೀಟ್ ಮಾಡ್ತಾಯಿದ್ವಿ. ಅದಕ್ಕೆ ನಾವು ಈ ಸತಿ ಪಕ್ಕ ಜಾಬ್ ಆಗೇ ಆಗುತ್ತೆ, ಮಾಡ್ಕೊಳ್ತೀವಿ. ಅದಕ್ಕೆ ನಮ್ಮ ಕರ್ನಾಟಕದಿಂದ ನಮ್ಮ ಕೋಲಾರ ಬಂಗಾರಪೇಟೆ ಡಿಸ್ಟಿಕ್ಕಿಂದ ಬಂಗಾರಪೇಟೆ ತಾಲೂಕಿಂದ ಒಂದು ಬ್ಯಾಚ್ಗೆ ಏನೋ ಒಂದು ನಮ್ಮ ಸಾಧ್ಯವಾದಷ್ಟು ನಾವೆಲ್ಲ ನಮ್ಮ ಕದ್ರಿಗೆ ಕಳಿಸ್ಕೊಟ್ಟು ನಮ್ಮ ಓಬ್ಳೆ ಸರ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಳ್ಳೆ ಕೋಚನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್. ನಾನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಇರೋದು ನಾನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಇದು ನನ್ನ ಮೂರನೇ ಅಟೆಂಪ್ಟು. ಹಾಸನ ರ್ಯಾಲಿಯಲ್ಲಿ ನಾನು ಸೆಕೆಂಡ್ ಬೋರ್ಡಿದ್ದೆ, ಅದರಿಂದ ನಾನು ಸ್ವಲ್ಪ ಇದಾಗಲಿಲ್ಲ. ಮೈಸೂರು ರ್ಯಾಲಿಯಲ್ಲಿ ಫಸ್ಟ್ ಬೋರ್ಡಿದ್ದೆ, ಬಟ್ ಮೆಡಿಕಲ್ ಸ್ವಲ್ಪ ಇದಾಯಿತು. ಅಲ್ಲಿ ಅಕಾಡೆಮಿಯಲ್ಲಿ ಹೋದ್ಮೇಲೆ ನನಗೆ ಅಷ್ಟು ರನ್ನಿಂಗ್ ಅನ್ನೋದೇ ಬರ್ತಾ ಇರಲಿಲ್ಲ. ಅಕಾಡೆಮಿಗೆ ಹೋದ್ಮೇಲೆ ಫುಲ್ ರನ್ನಿಂಗ್ ಎಲ್ಲ ಇಂಪ್ರೂವ್ ಮಾಡಿ ಅಲ್ಲಿ ಸರ್ ಜಾಸ್ತಿ ಮೋಟಿವೇಶನ್ ಕೊಡ್ತಾರೆ. ಮೋಟಿವೇಶನ್ ಯಾವ ಥರ ಅಂದರೆ ಅದು ಗೇಮು ಅದು ರನ್ನಿಂಗ್ ಯಾವ ಥರ ಅಂದರೆ ನಮ್ಗೆ ಅಸಲು ರನ್ನಿಂಗ್ ಅಂದರೆ ಇಷ್ಟೇನಾ ಅನ್ನೋ ಥರ ಮಾಡಿಬಿಡ್ತಾರೆ ನಮಗೆ. ಆ ಥರ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಟ್ಟು ಅಲ್ಲಿರೋ ಸ್ಟಾಫು ಅಷ್ಟೇ ಎಲ್ಲ ನಮಗೆ ಒಂದಾಗಿ ಕ್ಲೀನಾಗಿ ಎಲ್ಲ ಇದು ಮಾಡಿಬಿಟ್ಟು ರನ್ನಿಂಗ್ ಪ್ರಾಕ್ಟೀಸ್ ಕೊಡ್ತಾರೆ, ಕೋಚಿಂಗ್ ಕೊಡ್ತಾರೆ. ಅದರಿಂದ ಅಲ್ಲಿ ಯಾರೇ ಆಗಲಿ ಅವನು ಎಂಥವನೇ ಬರಲಿ, ಅವ್ನು 7 ನಿಮಿಷ ಅಲ್ಲ 8 ನಿಮಿಷ ಬಂದರೂ 5 ನಿಮಿಷ ಒಳಗಡೆ ಹೊಡ್ಸೋ ತಾಕತ್ತು ಓಬ್ಳೆ ಸರ್ ಕೈಯಲ್ಲಿದೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ